ನಮಸ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜಗತ್ತದೊಳಗೆ ಅಪಾರದ ನಿನ್ನ ಭಕ್ತಿ ಕಠೋರ ಭಕ್ತಿ ಅದಪ್ಪ. ನಿನ್ನ ಭಕ್ತಿ ಭಂಗ ಮಾಡುವುದು ಯಾರಿಂದ ಸಾಧ್ಯ ಇಲ್ಲ. ಆದರೂ ನಾನು ನಿನ್ನ ಭಕ್ತಿ ಭಂಗ ಮಾಡ್ತೀನಿ ಅಂತೇಳಿ ಅಲ್ಲಿದಿಂದ ಇಲ್ಲಿವರೆಗೆ ಬಂದ. ಆದರೆ ನಿನ್ನ ಭಕ್ತಿ ಭಂಗ ಮಾಡೋದು ನನ್ನ ಕೈಲಿ ಆಗಿಲ್ಲ. ನಿನ್ನ ಜಡಿ ಮೇಲೆ ಇಟ್ಟಿರ್ತಕ್ಕಂಥ ಕಾಲ ಕಿತ್ತುತ್ತೀನಂದ್ರೆ ಹೊಳ್ಳಿ ಬರಲ್ದು. ತಂದಿ ನನಗೆ ಕ್ಷಮಾ ಮಾಡು, ನನಗಿದರಿಂದ ಪರಿಹಾರ ಮಾಡಂದ. ಅವಾಗ ಗಣ ಋಷಿ ಆಶೀರ್ವಚನ ಮಾಡ್ದ. ನಂದಿ ಕಾಲ ಕಿತ್ತು. ಅವಾಗ ನಂದಿಗೆ ಹೆಂಗ ಒಂದು ಭಂಗ ಅರಮನಿ ಭೇವರಿಗೆ ಗುರುಮನಿ ಮಾಯ ಮಕಣ ಪುರುಷ ಶಿವಸ್ಥಾನ ಗದ್ದಿಗೆ ಪರಮಾತ್ಮನ ಪ್ರತಿ ಅವತಾರಿ ಸಿದ್ಧರು ಗುರು ಸೋಮಲಿಂಗೇಶ್ವರ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗ ಅರಕೇರಿ, ಜಾಲಗೇರಿ, ಸಿದ್ದಾಪುರ, ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರು ಸೋಮಲಿಂಗನ ಧ್ಯಾನವನ್ನು ಗೈದಿರ್ತಕ್ಕಂಥ ತ್ರಿಕಾಲಜ್ಞಾನಿ ಯೋಗಿನಾದ ಮೋಕ್ಷದ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಈ ನನ್ನ ಅಂಶದ ಮುತ್ತನ ಸಿದ್ಧಟಿಗೆ ಒಳಗೆ 21 ಮಂದಿ ಧರ್ಮರೊಳಗ ಹಿಂಡ ಸಿದ್ಧರೊಳು ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಎನ್ನ ಸಂಘದ ಒಡೆಯ ಬೆಳವಣಿಗೆ ಬೋರಿ ಹಳ್ಳದ ದಡಿಗೆ ಗವಿ ಹೊಡೆದು ಕೂತಿರ್ತಕ್ಕಂಥ ಹಳ್ಳದ ಸನ್ಯಾಸಿ ಮಲಕಾರಿಸಿದ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಎನ್ನ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕಮಣಿ ಸಿದ್ಧರತ್ನ ಜ್ಞಾನರತ್ನ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗೆ ಅಂಶದ ಮುತ್ಯಾನ ಕೀರ್ತಿ ಮುಗಿಲೆತ್ತರಕ್ಕೆ ಮುಟ್ಟಿಸಿರ್ತಕ್ಕಂಥ ಯಾವ ಮಂದಲಪುರ ಪುಣ್ಯ ಗ್ರಾಮದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂಥ ಎನ್ನ ಗುರು ಮದಗೊಂಡ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಈ ಒಂದು ರಾಹುಲ್ ಮಾಸ್ತರ್ ಹುಟ್ಗಿ ಹಾಗೂ ಸಂಗು ಎಸ್ಕಿ ಯೂಟ್ಯೂಬ್ ಚಾನೆಲ್ ಒಳಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ತಾವೆಲ್ಲರೂ ಇವತ್ತು ಅಂಶದ ಮುತ್ತಂದು ಸಿದ್ಧ ಸಿರಿ ಒಳಗಿಂದು ಭಾಗ 4ನೇ ಭಾಗ. ಇಲ್ಲಿವರೆಗೆ ಏನಾಯ್ತು? ಸೃಷ್ಟಿ ಉತ್ಪತ್ತಿ ಹೆಂಗಾಯ್ತು, ದೇವದೈತ್ರು ಹೆಂಗ್ ಹುಟ್ಟಿ ಬಂದ್ರು, ಅಮೋಘ ಮುತ್ಯ 3ನೇ ಅವತಾರದೊಳಗೆ ರೋಮೇಶ್ ಋಷಿ ಅವತಾರ ತಾಳಿ ಜಗತ್ತದೊಳಗೆ ಹೆಂಗ ಗುರುವಿನ ಭಕ್ತಿ ಮಾಡ್ದ. ಇನ್ನು ಅದಾದ ತಕ್ಷಣ ಮುಂದೆ ಅಮೋಘ ಮುತ್ಯಂದು 4ನೇ ಅವತಾರ ವಿಶ್ವಾಸ ಯುಗದೊಳಗ ಗಣ ಋಷಿ ಅವತಾರ ತಾಳ್ತಾನ ನೋಡ್ರಿ. ಅಮೋಘ ಮುತ್ಯಂದು 4ನೇ ಅವತಾರ. ಇದು ಏನು? ವಿಶ್ವಾಸ ಯುಗದೊಳಗ ಗಣ ಋಷಿಯ ಅವತಾರವನ್ನು ತಾಳಿ ಗುರುವಿನ ನಾಮಸ್ಮರಣೆ ಮಾಡ್ತಾನೆ ನೋಡ್ರಿ. ತ್ರಿಲೋಕ ಸಂಚಾರಿ ನಾರದ 3ನೇ ಅವತಾರದೊಳಗ ಇವನು ಭಕ್ತಿ ಭಂಗ ಮಾಡ್ತೀನಿ ಅಂತ ಹೇಳಿ ಬಂದಿದ್ದ. ಆಲಾರ ಬೆಟ್ಟಕ್ಕೆ ಹೊಳ್ಳಿ ಪರಮಾತ್ಮನ ಬಳಿ ಹೋದ. ಭಗವಂತನ ಮುಂದೆ ಹೇಳತ್ತ ಪರಮಾತ್ಮನ ಮುಂದೆ, ಅಪ್ಪ ಎಂಥ ಭಕ್ತ ಜಗತ್ತದೊಳಗ, ಏನು ಭಕ್ತಿ ಅವನು ಭಕ್ತಿನ ಕೆಡಿಸ್ಬೇಕಂತ ಹೇಳಿ ಹೋದ್ರು ನನ್ನ ಕೈಲಿ ಆಗಲಿಲ್ಲ, ಅದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಅಂಥ ಭಕ್ತಿ ಅವಂದದ ಜಗತ್ತದೊಳಗೆ, ಅಂಥ ಕೀರ್ತಿ ಅವಂದು ಉಳಿದದ, ನನ್ನ ಕೈಲಿ ಆಗಲಿಲ್ಲ. ನಾನೇ ಇದೇನು ಪರಮಾತ್ಮನ ವಾಹನ ನಂದಿ ಏನತ್ತಿ ಇದಕ್ಕೆ ತಲೆ ಕೆಟ್ಟಂಗಾಯ್ತು ನೋಡ್ರಿ ಅಂತದು. ನಾರದಗೆ ಇವನು ಭಕ್ತಿ ಭಂಗ ಮಾಡೋದಾಗಿಲ್ಲ. ಅದೆಂಥ ತಪಸ್ಸಿದ್ದಿರಬೇಕು, ಅದೆಂಥ ಭಕ್ತಿ ಇದ್ದಿರಬೇಕು. ಅದು ಹೋಗಿ ನಾ ಭಂಗ ಮಾಡಿ ಬರ್ತೀನಿ ಅಂತೇಳಿ ಈ ಶಿವನ ವಾಹನ ನಂದಿ ತಲೆಯಾಗ ಬತ್ತು ನೋಡ್ರಿ. ಭಾಳ ಕ್ಯಾಟ್ರಿ ಇದು ನಮ್ಮ ನಿಮ್ಮ ಜೀವನ, ಮನುಷ್ಯ ಜೀವನದೊಳಗೆ ಸಹಿತ ಒಬ್ಬರ ಮುಂದೆ ನೋಡ್ರಿ ನೀವು, ಯಾರ್ದಾರ ಹೋಗಿ ದಮ್ ದಮ್ ಹೇಳ್ರಿ ನೀವು. ಇದ್ರಿ ನಾವು ಅವನಿಗೆ ಮೇಳ ಕಲಿತಿತ್ತಂದ್ರೆ ಸುಮ್ಕೊಂಡಿರ್ತಾನವ. ಇಲ್ಲಿಗೆ ಅವನೇನು ಹೆಚ್ಚು ಸುಮ್ಮ ಮಾಡ್ತದ ಎಲ್ಲ ನಮ್ಗೆ ಗೊತ್ತದ. ಬನ್ನಿ ನೀವು ಮ್ಯಾಗ ಇಟ್ಟು ನೋಡ್ರಿ, ಒಳಗಿಂದೆಲ್ಲ ಭಾಳ ಅಭ್ಯಾಸ ಅದ ನಮ್ಗೆ.
ಹ್ಯಾಂಗ ಆತಿರ್ತಲ್ಲ ಹಂಗ ಈ ನಂದಿ ತಲೆ ಒಳಗೆ ಬತ್ತು ಅವನು ಭಕ್ತಿ ನಾ ಕೆಡಿಸಿ ಬರ್ತೀನಿ, ನಿನ್ನ ಕೈಲಿ ಆಲಿಕ ನಾ ನೋಡಿ ಹೆಂಗೆ ಬರ್ತೀನಿ. ಅವಾಗ ನಂದಿ ವಾಹನ ಈ ಅಮೋಕ್ಷದ ಮುತ್ತನ ಅವತಾರ ತಾಳೆ ಕೂತಿರ್ತಕ್ಕಂಥ ಈ ಅಂಶದ ಮುತ್ತ ಅಂತ 4ನೇ ಅವತಾರ ಆಗಿರ್ತಕ್ಕಂಥ ವಿಶ್ವಾಸ ಯುಗದೊಳಗೆ ಗಣ ಋಷಿ ಭಕ್ತಿ ಕೆಡಿಸ್ಲಾಕ ಬತ್ತು ನೋಡ್ರಿ. ಮೊದಲೇ ತ್ರಿಕಾಲಜ್ಞಾನಿ ಅವ ಗಣ ಋಷಿ. ಉದ್ದವಾದ ಜಡಿಗಳನ್ನು ಬಿಟ್ಟಿದ್ದ, ಕಠೋರ ತಪಸ್ಸನ್ನು ಗೈತಿದ್ದ. ನಂದಿಯ ಕಪಟ ಮನಸ್ಸಿನ ಆತ್ಮದ ಮಾತ ಈ ಗಣ ಋಷಿಗೆ ಅರಿವಾಯ್ತು. ನಂದಿ ನನ್ನ ಭಕ್ತಿ ಕಠೋರ ತಪಸ್ಸು ಭಕ್ತಿ ತಪ್ಪಿಸ್ಲಾಕ ಬರ್ಲತ್ತದ, ನನ್ನ ಭಕ್ತಿ ಭಂಗ ಮಾಡ್ಲಕ್ಕೆ ಬರ್ಲತ್ತದ ಅಂತೇಳಿ ಗಣ ಋಷಿಗೆ ಗೊತ್ತಾಯ್ತು. ಅವಾಗ ನಂದಿ ಬರುವುದು ನೋಡಿ ಈ ಗಣ ಋಷಿ ತನ್ನೆಲ್ಲ ಜಡಿಗಳನ್ನು ಉದ್ದವಾಗಿ ಬಿಟ್ಟು ಹಿಂಗ ಅಗಲಿಸಿಬಿಟ್ಟ, ಹಾಸದಂಗೆ ಮಾಡಿಬಿಟ್ಟ. ನಂದಿ ಆಕಾಡದಿಂದ ಬತ್ತು ಈ ಕೂದಲುಗಳನ್ನೆಲ್ಲ ಹಿಂಗ ಅಗಲವಾಗಿದ್ದುದು ನೋಡ್ತು. ಅದರ ಮ್ಯಾಗ ತುಳಿದಾಡಿ ಅಕಾಡಿ ಕಾಡಿ ಜಗ್ಗಾಡಿ ಭಕ್ತಿ ತಪಸ್ಸು ಮಾಡ್ಬೇಕಂದ್ರೆ ಏನೂ ಆಗಿರಲಿಲ್ಲ. ಎಷ್ಟು ಬೇಕಾದ ಒದ್ದಾಡ್ತು, ಒದ್ದಾಡಿ ನಂದಿನೇ ದಣಿತು. ಆದ್ರೆ ಗಣ ಋಷಿಯ ಭಕ್ತಿ ಭಂಗ ಮಾಡೋದಾಗಲಿಲ್ಲ. ದಿಗಿಲು ಬಡ್ದಂಗಾಯ್ತು. ಇಟ್ಟೆಲ್ಲ ಮಾಡಿದ್ರು ಇದಕ್ಕೇನೂ ಫರಕ್ ಆಗಲ್ದು, ಇನ್ನು ಹ್ಯಾಂಗ ಮಾಡೋದು? ಬೇಡ ಗುರು ಹೇಳೋದು ಬರೋಬರಿ ಅದ. ಇವನು ತಪಸ್ಸು ಯಾರಿಗೆ ಭಂಗ ಮಾಡೋದು ಆಗೋದಿಲ್ಲ ಅಂದನವ ಪರಮಾತ್ಮ. ಇವನು ಭಕ್ತಿ ಜಗತ್ತದೊಳಗೆ ಹೆಚ್ಚಿಂದ ಅದತ್ತು ಮೊದಲೇ ಹೇಳಿದವ. ನಾವು ತೆಪ್ಪಿಸ್ಲಾಕ ಬಂದಿದ್ದೆವು, ನಮ್ಮ ಕೈಲಿ ಹಂಗಾಗಿತ್ತು. ನಾವು ಬಂದು ತಪ್ಪಾಗ್ಯದ, ತಿಳಿಲಾರೆ ಆಗ್ಯದ ಅಂತೇಳಿ ಇನ್ನು ಬೇಡ ಅಂತೇಳಿ ಆ ಜಡಿ ಮ್ಯಾಗಿಂದ ಕಾಲು ತೆಗಿಬೇಕತ್ತಿತ್ತು. ಹಂಗ್ಯಾಂಗ ಕಿತ್ತದ್ರಿ? ಮನಸ್ಸಿನೊಳಗ ಕೆಟ್ಟ ಗುಣ ಇಟ್ಕೊಂಡು ಬಂದಿರಿ, ಬಂದ ಕಷ್ಟದೊಳಗೆ ಸಿಲುಕದತ್ತ ಮುಂದೆ ಹೊಂಟಿತ್ತು. ಹೊಂಡ್ತದೇನ್ರಿ? ಹೊಂಡೋದಿಲ್ಲ. ಅವಾಗ ಗಣ ಋಷಿಗೆ ಅಪ್ಪ ತಂದಿ, ಹೇ ಗುರುನಾಥ, ಹೇ ಗಣ ಋಷಿ, ಪರಮಾತ್ಮ ಹೇಳಿದ ನಿನ್ನ ಭಕ್ತಿ ಜಗತ್ತದೊಳಗೆ ಅಪಾರದ, ನಿನ್ನ ಭಕ್ತಿ ಕಠೋರ ಭಕ್ತಿ ಅದಪ್ಪ. ನಿನ್ನ ಭಕ್ತಿ ಭಂಗ ಮಾಡುವುದು ಇದು ಯಾರಿಂದ ಸಾಧ್ಯ ಇಲ್ಲ. ಆದರೂ ನಾನು ನಿನ್ನ ಭಕ್ತಿ ಭಂಗ ಮಾಡ್ತೀನಿ ಅಂತೇಳಿ ಅಲ್ಲಿದಿಂದ ಇಲ್ಲಿವರೆಗೆ ಬಂದ. ಆದರೆ ನಿನ್ನ ಭಕ್ತಿ ಭಂಗ ಮಾಡೋದು ನನ್ನ ಕೈಲಿ ಆಗಿಲ್ಲ. ನಿನ್ನ ಜಡಿ ಮೇಲೆ ಇಟ್ಟಿರ್ತಕ್ಕಂಥ ಕಾಲ ಕಿತ್ತುತ್ತೀನಂದ್ರೆ ಹೊಳ್ಳಿ ಬರಲ್ದು. ತಂದಿ, ನನಗೆ ಕ್ಷಮಾ ಮಾಡು, ನನಗಿದರಿಂದ ಪರಿಹಾರ ಮಾಡಂದ. ಅವಾಗ ಗಣ ಋಷಿ ಆಶೀರ್ವಚನ ಮಾಡ್ದ, ನಂದಿ ಕಾಲ ಕಿತ್ತು. ಅವಾಗ ನಂದಿಗೆ ಹೆಂಗ ಒಂದು ಬಂಗಾರ ವರಿಗಲ್ಲಿಗೆ ಹೆಚ್ಚಿ ತಿಕ್ಕದತ್ತ ಮುಂದೆ ಗೊತ್ತಾಗುತ್ತದೆ ಇದು ಬಂಗಾರ ಅದೋ ಏನು ಇಲ್ಲೋತ್ತ. ಹೌದಲ್ಲ? ಅದಕ್ಕೆ ಮಹಾತ್ಮರು ಹೇಳ್ತಾರ ಒಂದು ಮಾತ, ಶಾಸ್ತ್ರ ಓದಿದವನು ಶಾಣ್ಯಾನಲ್ಲ, ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ. ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳಲ್ಲ, ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ. ಕಣ್ಣಿಗೆ ಕಾಣುವುದೆಲ್ಲ ಚೊಕ್ಕ ಬಂಗಾರಲ್ಲ ಅಂತ ಹೇಳ್ತಾರವ್ರು. ಶಾಸ್ತ್ರ ಬಹಳ ಮಂದಿ ಓದಿರ್ತಾರೆ, ಖರೆ ಅವರಿಗೆಲ್ಲ ಶಾಣೆ ಅಲ್ಲಕ್ಕೆ ಬರುವುದಿಲ್ಲ. ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು, ಅದು ಅದಕ್ಕೆ ಅರ್ಥ ಇರಂಗಿಲ್ಲ. ಓದಿ ಪೂಜಿಸಿದವನು ಭಾಳ ಓದಿ ಅದರ ಅಭ್ಯಾಸ ಮಾಡ್ದ, ಅದರ ಅರಿವುನೇ ಯಾರಿಗೆ ಮಾಡಲಿಲ್ಲವ, ಅದರ ಜ್ಞಾನ ಯಾರಿಗೆ ಕೊಡ್ಲಿಲ್ಲ, ಅದರ ಮಾರ್ಗದರ್ಶನ ಯಾರಿಗೆ ಮಾಡಲಿಲ್ಲ. ಓದಿ ಪೂಜಿಸಿದವನು ಪುರಾಣ ಪಂಡಿತ ಅವನಿಗೆ ಅಲ್ಲಕ್ಕೆ ಬರುವುದಿಲ್ಲ. ಕ್ಯಾವಿ ಬಿಟ್ಟವರೆಲ್ಲ ಸಾಧುಗಳೆಲ್ಲ ಹೇಳ್ತಾರ. ಇಂಥವ್ಯಾನು ಕ್ಯಾವಿ ಹಾಕೊಂಡು ತಿರುಗಾಡ್ತಾರಲ್ರಿ, ಅವರಿಗೆಲ್ಲ ಸಾಧು ಅಲ್ಲಕ್ಕೆ ಬರುವುದಿಲ್ಲ. ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳಲ್ಲ, ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರಿತಿಯರಲ್ಲ. ಎಲ್ಲಾರು ಕೊಳ್ಳಾಗ ಮಾಂಗಲ್ಯ ಕಟ್ಟಿರತ್ತೇಳಿ ಎಲ್ಲರಿಗೆ ಗರಿತಿಯರಲ್ಲಕ್ಕೆ ಬರುವುದಿಲ್ಲ. ಯಾಕಪ್ಪ ಅಂದ್ರ ಜಗತ್ತದೊಳಗೆ ಹುಚ್ಚು ಗಂಡನ ಸಂಗಟ ಪ್ರಪಂಚ ಮಾಡಿ ಮಲ್ಲಯ್ಯನ ಒಲಿಸ್ಕೊಂಡ್ಲಿ ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಕಡ್ಲಿಮಟ್ಟಿ ಒಳಗ ಕಾಶಿಬಾಯಿ ಟೇಷನ್ ಒಳಗೆ ಟೇಷನ್ ಮಾಸ್ತರ ತನ್ನ ಮಗನ ಪ್ರಾಣ ಹೊಡೆದಲು. ತನ್ನ ಗಂಡನ ಮೀಸಲಾದ ಶರೀರದು
ಒಂದು ಜನಕ್ಕೆ ಹೋಗಿ ಮುಟ್ಟಬಾರ್ದು ಅಂತೇಳಿ ತನ್ನ ಮಗನ ಪ್ರಾಣ ಹೋದ್ರು ಹೊಳ್ಳಿ ನೋಡ್ಲಿಲ್ಲ. ಜಗತ್ತಿದೊಳಗ ಅವರಿಗೆ ಗರಿತಿ ಇರಲ್ಲ ಬರ್ತಾವ. ಹಂಗ ಕಣ್ಣಿಗೆ ಕಾಣುವುದೆಲ್ಲ ಚೊಕ್ಕ ಬಂಗಾರಲ್ಲ, ಅದಕ್ಕೆ ವರಿಗೆ ಹೆಚ್ಚಿ ತಿಕ್ಕಿ ನೋಡಂದಾರ. ತಿಕ್ಕಿ ನೋಡದತ್ತು ಮುಂದೆ ಯಾವಾಗ ಚೊಕ್ಕ ಬಂಗಾರ ಅನ್ನೋದು ಗೊತ್ತಾಗ್ತದ. ಹಂಗ ಈ ಗಣ ಋಷಿಯ ಭಕ್ತಿಯನ್ನು ವರಿಗೆ ಹೆಚ್ಚಿ ತಿಕ್ಕಿ ನೋಡದತ್ ಮುಂದೆ ಗೊತ್ತಾಗ್ತದ. ನಂದಿ, ಇದು ನೀ ಬಂದು ತಿಕ್ಕಿ ನೋಡಿದಿ, ನಾನು ನಿನಗೊಂದು ಆಶೀರ್ವಚನ ಕೊಡ್ತಾ. ಜಗತ್ತದೊಳಗ ದೇವಾಲಯದ ಮುಂದ ನಿಂದೊಂದು ಮೂರ್ತಿ ಆಗಲಿ ಬಸವಣ್ಣ, ದೇವಾಲಯದ ಮುಂದೆ ನಿಂದೊಂದು ಮೂರ್ತಿ ಆಗಲಿ, ಪಲ್ಲಕ್ಕಿ ಮುಂದೆ ನಂದಿ ಕೂಲಾಗಿ ಮೇರೆ ಎತ್ತೇಳಿ ಆಶೀರ್ವಚನ ಕೊಟ್ಟ ನೋಡ್ರಿ ಆತ್ಮೀಯ ಬಂಧುಗಳಿ. ಇದು 4ನೇ ಅವತಾರದೊಳಗೆ ಗಣ ಋಷಿ ನಂದಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಚನ. ಇನ್ನೂವರೆಗೂ ಭೂಮಿ ತಲೆ ಮ್ಯಾಗ ಪರಮಾತ್ಮ ಯಾವುದೇ ಒಂದು ಗುಡಿ ಗುಂಡಾರದೊಳಗೆ ಹೊರಗೆ ಬಸವಣ್ಣನ ಮೂರ್ತಿ ಇರ್ತದ, ಪಲ್ಲಕ್ಕಿ ಮುಂದೆ ನಂದಿ ಕೂಲಾಗಿ ಇನ್ನೂವರೆಗೂ ಪರಮಾತ್ಮನ ವಾಹನ ನಂದಿ ಮೇರಿಲಿತ್ತದ ಆತ್ಮೀಯ ಬಂಧುಗಳೇ. ಹಿಂಗ ನನ್ನ ಮದಗೊಂಡ ಅಜ್ಜವರು ಸಿದ್ಧಸಿರಿ ಪುರಾಣದ ಮುಂದು 4ನೇ ಭಾಗದೊಳಗ ಈ ರೀತಿ ವಿವರಣೆ ಮಾಡಿದಾರ. ಯಾಕಂದ್ರೆ ಮಸೀದ್ ಮುತ್ಯಾನ ಸಿದ್ಧಟಿಗೆ ಬಹಳ ಅಪಾರವಾದದ್ದು, ಬಹಳ ಅದ್ಭುತವಾದ ವಿಷಯಗಳು ಇನ್ನೂ ಈ ಸಿದ್ಧಸಿರಿ ಪುಸ್ತಕದೊಳಗೆ ಬರುವವು. ನಿಮಗ ಹಂತ ಹಂತವಾಗಿ ಹೇಳ್ಕೋತ ಹೋಗ್ತೀವಿ. ಯಾಕಂದ್ರೆ ಎಲ್ಲ ಒಮ್ಮೆ ಹೇಳಿದ್ರೆ ಹೋಗುದಿಲ್ರಿ, ಅದು ತಲೆಯಾಗ ಹಂತ ಹಂತವಾಗಿ ಹೇಳ್ಕೋತ ಹೋಗ್ತೀವಿ. ತಾವು ಹಂತ ಹಂತವಾಗಿ ಇದನ್ನು ಭಕ್ತಿ ಭಾವದಿಂದ ಕೇಳಿ ಇದಕ್ಕೊಂದು ಪ್ರೋತ್ಸಾಹ ನೀಡ್ತಿರುತ್ತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡಿ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೆವು. ಧನ್ಯವಾದಗಳು.